ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಯಬ್ಬ ಎಂಥ ಸಿಡ್ಡು ಹುಡ್ರು ಯಬ್ಬೆ ತಾರಿಯೆಲ್ಲ ಚೆಟ್ಟಿಡ್ದು ಸ್ನೇಹಿತರೆ. ಮನೆಗಂತೂ ಲೈಟೆಲ್ಲ ಆಫ್ ಮಾಡ್ಕೊಂಡು ಎಂತಿಲ್ಲ ಪೊಕ್ಕು ಅದೆಲ್ಲ ಡಾಬ ಅಂದು ಸ್ಟಾರ್ಟ್ ಆಯಿತು. ಊರ ಊಟ ಮಾಡ್ಕೊಂಡು ಬ್ಯಾಲಿ ಬದಿ ಬಂದೆ ಹೊಡಿಡ್ಕೆ ಬಂದಷ್ಟೇ ಊರ ಕಣಿ ಹ್ಯಾಂಗ ಪಕ್ಕ ಕಣಿ ಹೆದ್ರಿಕೆ ಸ್ಟಾರ್ಟ್ ಆಗಿ ಎಂದೆಲ್ಲ ನೀರು ಸೋರು ಸ್ಟಾರ್ಟ್ ಆಯ್ತು. ಅಮ್ಮ ಅಲ್ಲಿ ಬಂದು ಈಗ ಜಸ್ಟ್ ಡೋರ್ ಓಪನ್ ಮಾಡುವ ಕೋಲು ಓಪನ್. ಮಾರಾಗ ಯಾರೂ ಇಲ್ಲ. ನಮ್ಮ ಅರಮನೆಗೆ ಯಾರೂ ಇಲ್ಲಪ್ಪ ಇವತ್ತೆ, ಇನ್ನೂ ಬರಲಿಲ್ಲ. ನಾ ಆಗಲೇ ಇಟ್ಟಿಗೋದು ನೀರು ಬಾಟ್ಲಿ ಹಾಗೆ ಇತ್ತು. ಕ್ವಾಡಿ ಅನ್ಬೋದು ಇಡುವ ಒಂದು ಅಡ್ಡು ಕ್ವಾಡಿ. ಸೊ ನಮ್ಮ ಹೊಸ ಚಾಪಿ ಇತ್ತು ಈ ಬ್ಯಾಲಿ ಬದೆಗೆ. ಸೊ ಮಠ ಇವತ್ತು 1 ವರ್ಷ ಮೇಲೆ ಆಯ್ತು ಹೊಸ ಚಾಪಿ ತಗ ಬಂದಿಟ್ಟು. ಕಣಿ ಹ್ಯಾಂಗಿತ್ತ ಕಣಿ ಹೊಸ ಚಾಪಿ ತೋರಿಸಿದ್ರು ಕಣಿ ಹೊಸ ಚಾಪಿ ತೋರಿಸ್ತೆ. ಹೊಸ ಚಾಪಿ ಗಣಿ ನಮ್ಮದು ಬ್ಯಾರಿ ಬದೆ. ಇಷ್ಟು ದಿವಸ ಬಸ್ಸಿಗೆ ಹೋಗ್ತಿದ್ನ ಆತ ಬತ್ತು ಬಸ್ಸೇ ಮನೆ ಬಸ್ಸೇ ಎಲ್ಲ. ವಾಶ್ರೂಮ್ ಹತ್ತು ಒಂದು ಮಾಡೋಕ್ಕೆಲ್ಲ ಬಸ್ಸಾಗಿತ್ತು, 2 ಮಾಡೋಕೆ ಹೋದ್ರೆ ಇಲ್ಲಿ ವಾಶ್ರೂಮಿಗೆ ಹೋಗ್ತಿದ್ದೆ. ಪಾರ್ಕಿಂಗ್ ಆಗಲ್ಲ. ಒಂದು ಬೆಳಿಗ್ಗೆ ಬಿಟ್ಟರೆ ಮತ್ತೊಂದು ಸಂಜೆ ಹೋಗ್ತಿದ್ದೆ. ಒಂದು ಟ್ರಿಪ್ ರಜೆ ಹಾಕಿದೆ. ಹಂಗಂದಕ್ಕೆ ಮನೆಗಂದು ಇದ್ದೆ ನನ್ನ ಮಗಂದು ಗುಡ್ಗು ಮಾಡಿ ಸ್ಟಾರ್ಟ್ ಆದ್ದು ಅಬ್ಬ್ಯ. ಇಡೀ ಮನೆ ಡೋರ್ ಗೀರ್ ಎಲ್ಲ ಹಾಕಿ ಮುಚ್ಚಾಗ ಕೂಕೊಂಡು ಬಿಟ್ಟಿದ್ದೆ. ಮತ್ತು ಊಟ ಒಂದು ಬಂದೆ ಈಗ. ಕಾಣಿ ನಮ್ಮ ಹೊಸ ಚಾಪಿ. ಒಂದು ಹೊಸ ತಲೆದಿಂಬಿತ್ತು, ಒಂದು ಹೊಸ ತಲೆದಿಂಬೊಂದು ಬಾಕಿ ಇತ್ತು. ಕಾಣಿ ಹೊಸ ಚಾಪಿ ನಮ್ಮದೇ ಹೊಸ ಚಾಪಿ. ಹೆಂಗಿತ್ತ ಚಂದ ಇತ್ತಲ್ಲ. ಮಧ್ಯಾಹ್ನ ಇಟ್ಟಿಗೋದು ನೀರು ಬಾಟ್ಲಿ ಹ್ಯಾಂಗೆ ಇತ್ತಪ್ಪ ಕಣಿ. ಈಗ ಬ್ಯಾಲಿ ಹೋದಾಗೆ ನಿಮಗೆ ಸಿಡ್ಲು ಹ್ಯಾಂಗಿರುತ್ತೆ ತೋರಿಸ್ಕಲ್ಲ, ಸ್ವಲ್ಪ ವೀಡಿಯೋ ಮಾಡ್ತೆ ಕಣಿ. ಹ್ಯಾಂಗಿತ್ತ ಕಣಿ ನೈಟ್ ಸಾಕಾಗಿ ತೋರುತ್ತೆ ಸ್ನೇಹಿತರೆ. ನಿಮ್ಗೆ ಎಂಥ ಸೀನೆಲ್ಲ ಸಿಕ್ಕುದಿಲ್ಲ ಬ್ಯಾಲಿ ಹೋದಾಗೆ. ಅದು ಸಮುದ್ರ ಸೈಡ್ ಹ್ಯಾಂಗಿತ್ತ ಕಣಿ. ಈಗ ಪಕ್ ಹಿಂದೆ ಮುಂದೆ ಎಲ್ಲ ಬದಿ ಲೈಟ್ ಹೊಡಿತಪ್ಪ. DJ ಸೌಂಡ್ ಏನು ಕಮ್ಮಿ ಇಲ್ಲ ಆಲ್ರೆಡಿ. ಈಗ ಹೋಗೋರು ಕಮ್ಮಿ ಆಯ್ತು ಕಣಿಗೆ. ಸ್ವಲ್ಪ ಸಮುದ್ರ ಸೈಡ್ ಯಾವ ಥರ ಅಂತ ತೋರಿಸ್ತೆ ಕಣಿ ನಿಮಗೆ. ಏನು ಅಯ್ಯೋ DJ ಸ್ವಲ್ಪ ಲೈಟ್ ನೋಡಿದ್ರೆ ಹೆಂಗಿತ್ತ ಕಣಿ ಮಧ್ಯ. ಸ್ವಲ್ಪ ಇದೊಂದು ನಾವು ಲೈಟರು ಆಫ್ ಮಾಡ್ತೀವಿ. ಯಾವ ಥರ ಲೈಟ ಕಣಿ ಸಿಡ್ಲು. ಒಂದೇ ಬದಿ ಒಳ್ಳೆ ಡಿಸ್ಪ್ಲೇ ತೋರಿಸಾಗಿತ್ತು ಕಣಿ. ಟಿ ವಿಗೆಲ್ಲ ಪಕ್ಕು ಅಂತಿತ್ತಲ್ಲ ಆಗಡಿಗೆಲ್ಲ ಆ ಥರ ಅಲ್ಲಿ ಕಣಿ. ಅದು ಸಮುದ್ರ ಸೈಡ್ ಅಂತೂ ನೀವು ನೋಡಿರ್ಲಿಕ್ಕಿಲ್ಲ ಇಂಥ ಸಿಡ್ಲೆಲ್ಲ. ಫುಲ್ಲು ಮೋಡ ಕವ್ದಿದ್ದಾರೆ, ಅದಕ್ಕೂ ಸಿಡ್ಲು ಬೀಳೋದು ಗೊತ್ತಾಗ್ತಿಲ್ಲ. ಸಿಡ್ಲೇ ಬೀಳೋದು ತೋರೋದಿಲ್ಲ. ಫುಲ್ಲು ಟಿ ವಿಗೆ ಪಕ್ಕು ಅಂತಿತ್ತು. ಹಳಿ ಟಿ ವಿಗೆ ಅಲ್ಲಿ ಮಣ್ಕಟ್ಟಿ ಟಿ ವಿಗೆ ಹ್ಯಾಂಗಂತ ಸಮುದ್ರ ಸೈಡ್ ಕಲ್ಲು ಬದಿ ಹೋದೆ ಕಣಿ. ಒಂದೇ ಒಂದು ಸಿಡ್ಲು ಅರುವುದು ಕಾಮಕ ಇಲ್ಲಲ್ಲ. ಬರೀ ಮೋಡದೊಳಗೆ ಪಕ್ಕು ಅಂತಿತ್ತು ಮಾರೆ. ಯಾಕೋ ಸಿಡ್ಲರ್ಗೂ ತೋರುವುದಿಲ್ಲ ಇವತ್ತು. ಬರೀ ಮೋಡನೇ ಕಣಿ. ಟಕ ಅಯ್ಯೋ. ಓಕೆ ಒಂದು ಸಲ ಬಾ ಈಗ ಬೈತ್ಕಣ ಸಿಡ್ಲು ಅರ್ಗುತ್ತೆ. ಈಗ ಹುಡ್ಕೊಂಡು ಕುಗ್ತಿತ್ತು ಆ ಸಿಡ್ಲು ಅರ್ಗುತ್ತೆ. ಇನ್ನೊಂದು ಸಲ ಗಾಂಬು ಸಿಗುತ್ತೆ ಸಿಡ್ಲು ಅರ್ಗುತ್ತೆ. ಈಗ ಬೈತ್ಕಣ ಕಂಡ್ರೆ ಅಂತ ನಮ್ಮ ಡಿಸ್ಪ್ಲೇನೇ ಲೋಡ್ ತಗೊಂತಿಲ್ಲಕತ್ತ ಈ ಸಿಡ್ಲಿಗೆ.
ಬಂದು ಹೋಯ್ತಪ್ಪ. ಅಯ್ಯೋ ಮಳೆ ಜಾಸ್ತಿ ಆಯಿತು ಪಾಪ. ನಮಗೆ ಮಳೆ ಬಂತಂದಕ್ಕೆ ಊರು ಕೊಡಿ ತಗೊ ಬಂದೆ. ಅಯ್ಯೋ ವೀಡಿಯೋ ಅಡ್ಡ ಐತಲ್ಲ. ಪೊಕ್ಕ ಅಂದ್ರೆ ಬರಲ್ಲ ಸಿಡ್ಲು ಬರಲ್ಲ. ಯಾರಿಗಲ್ಲ ಮರ ಬೋಟ್ ಅನ್ನೋ ಇದ್ದ ಪಾಪ, ಅವ್ನು ಗತಿ ಹ್ಯಾಂಗೆ ಅಂದಿ ಗೊತ್ತಿಲ್ಲಪ್ಪ. ಈ ವಿಡಿಯೋ ತೋರೋದಿಲ್ಲ. 3-4 ಬೋಟ್ನಾಗ ಇದ್ದಾಗಿದ್ದ ಪಾಪ. ಅವ್ನ ಗತಿ ಹ್ಯಾಂಗೇನು ಯಾರಿಗೆ 3-4 ಸುಮಾರು ಬೋಟ್ ಇದ್ದ ಹೊರಗೆ. ಈಗ ಬಟ್ಟಿ ಗುಡ್ಗ ತಿಂದಿರ್ತಾವ. ಮೀನುಗಾರದ ಕಷ್ಟ ತಿಂಬೋರು ಯಾರೂ ಇಲ್ಲ. ಅವ್ರ ಕಷ್ಟ ಅವರೇ ತಿನ್ಬೇಕು, ನಮ್ಮ ಕಷ್ಟ ನಾವೇ ತಿನ್ಬೇಕು. ಅವ್ರು ಬೇಜಾರು ಒಂದೇ ಈ ಟೈಮಿಗೆ ನಮ್ಮ ಭತ್ತದ ಕೊಯ್ಲು ಟೈಮಿಗೆ ಒಂದು ಗುಡ್ಗ ಸಿಡ್ಡೆಲ್ಲ ಸ್ಟಾರ್ಟ್ ಆದರೆ ಸ್ವಲ್ಪ ರೈತರು ತುಂಬ ಕಷ್ಟ. ಭತ್ತ ಎಲ್ಲ ಬೆಳೆದಿರುತ್ತೆ, ಕೊಯ್ಲು ಟೈಮಲ್ಲ ಎಲ್ಲ ಉದುರಿ ಹೋಗುತ್ತೆ. ನಮ್ಮದೊಂದು ಆಸನ ರೆಡಿ ಇದೆ ಕಾಣಿ. ನಮ್ಮದು ಮಹಲ್ ಅರಮನೆ, ನಾವು ಮಲಗುವ ಅರಮನೆ ಹ್ಯಾಂಗಿತ್ತ ಕಾಣಿ. ಸ್ವಲ್ಪ ಸಿಡ್ಲಿಗರು ಹ್ಯಾಂಗೆ ತೋರುತ್ತಕ್ಕಮ್ಮ ನಮ್ಮ ಅರಮನೆ. ಒಳ್ಳೆ ಎತ್ತು ತೋರ್ದಾಗಿತ್ತಪ್ಪ. ಎಲ್ಲೋ ಒಂದು 3 ಸಲ ಸಿಡ್ಲು ಬಿಡೋದು ತೋರುತ್ತೆ ಪಾಪ. ಮತ್ತು ಬೆಳಿಗ್ಗೆ ಬೇಗ ಏಳೋದಿತ್ತು. ಅರಮನೆ ಒಳಗೆ ಹೋಯ್ಕೊಂಡು ಒಂದು ಸುಖದ ಸುಪ್ಪತ್ತಿಗೆ ಉಂಟಲ್ಲ ಎಲ್ಲ ರೆಡಿ ಮಾಡಿ ಬಂದಿದೆ. ಹೋಯ್ ಬಿತ್ಕೊಂಬೆ ಈಗ ಕಾಣಿ. ಇಲ್ಲಿ ನೋಡಿ ನಮ್ಮ ಹಂಗಿನ ಬಂದು ಮನಿಗಂತ ಕಣಿ. ಅದೆಲ್ಲ ಕಾಣಿ ಬೆಡ್ ಯಾವುದು ಇದು ಕಾಣಿ ಬ್ಲ್ಯಾಂಕೆಟ್ ಕಾಣಿ. ತಾಲಿದಿಂಬು, ಹೊಸ ತಾಲಿದಿಂಬು ನಮ್ಮ ಹಂಗಿನರೇ ಕಣಿ. ನಮ್ದೆಲ್ಲ ಅರಮನೆ ಕಣಿ ಹೆಂಗಿತ್ತು ಕಣಿ. ಇದು ಸ್ವಲ್ಪ ಕಣಿ ಎಷ್ಟು ಒಳ್ಳೆ ಇತ್ತು. ಹ್ಯಾಂಗೆ ಕಟ್ಟದ ಕಣಿ ಅರಮನೆಯಲ್ಲಿ ಈ ಥರ ಇತ್ತು. ಅಂತೂ ಒಳಗೆ ಯಾರಿಗೆ ನೀರಂತೂ ಒಳಗೆ ಬಪ್ಪು ಚಾನ್ಸೇ ಇಲ್ಲ, ಅಷ್ಟು ಒಳ್ಳೆ ಇತ್ತು ನಮ್ಮ ಅರಮನೆ. ಹಿಂಗಿದ್ರೆ ಆ ಮನೆಗಂತೂ ಮಲಗೋಲ್ಲ. ಓಕೆ ಸ್ನೇಹಿತರೆ, ಈಗ ನಮ್ಮ ಬ್ಯಾಲಿ ಬದಿಗೆ ಯಾವ ರೀತಿ ಗುಡುಗ ಸಿಡ್ಲು ಬರುತ್ತಂದು ಅಂದು ಕಣ್ಕ ಬಂದು ಸ್ವಲ್ಪ ವೆರೈಟಿ ಆಗಿರುತ್ತೆ. ಬೇರೆ ಸೈಡ್ ನೋಡಲಿಕ್ಕೂ ಮತ್ತು ನಮ್ಮ ಸಮುದ್ರದ ಸೈಡ್ ನೋಡಲಿಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಸಮುದ್ರ ಸೈಡ್ ಅಂದರೆ ಸ್ವಲ್ಪ ವಿಶಾಲವಾದ ಜಾಗ, ಫುಲ್ ಕ್ಲಿಯರ್ ಕಟ್ಟಾಗಿ ತೋರುತ್ತೆ. ಮತ್ತು ಎಲ್ಲೂ ಕೂಡ ಈ ರೀತಿ ನೋಡಲಿಕ್ಕೆ ಆಗೋದಿಲ್ಲ. ಮತ್ತು ಒಂದು ಬೇಜಾರಿನ ವಿಷಯ ಅಂದರೆ ಈ ಟೈಮಲ್ಲೇ ಮಳೆ ಬಂದರೆ ರೈತರ ಒಂದು ಭತ್ತದ ಬೆಳೆ ಹಾಕಿದರೆ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಭತ್ತ ಕಟಾವು ಟೈಮ್ ಬಂದಿರುತ್ತೆ, ಅಂದರೆ ಭತ್ತ ಉದುರಿ ಹೋಗೋ ಪರಿಸ್ಥಿತಿ ಇರುತ್ತೆ ಈ ಮಳೆಗಾಲದಲ್ಲೇ. ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದೇ ರೀತಿ ನಮ್ಮದು ಅಂಬಲ್ ರಿಕ್ವೆಸ್ಟ್ ಅಂತ ದೇವರ ಹತ್ರ ಬೇಡ್ಕೊಳ್ಳೋದು ಒಂದೇ, ಈ ಟೈಮು ಮಳೆ ಬರೋದು ಬೇಡ ಅನ್ನೋದು ಒಂದು ಡಿಸಿಷನ್ ನಮಗೆ. ಯಾಕಂದರೆ ಅವರು ಬೆಳೆದ್ರೆ ಮಾತ್ರ ನಮ್ಮ ಹೊಟ್ಟೆಗೆ, ಇದ್ದಿದ್ರೆ ಮತ್ತೇನಿಲ್ಲ. ನಾವು ಎಷ್ಟೋ ದುಡಿಬೋದು, ಅವ್ರು ಬೆಳೆದ್ರೆ ಮಾತ್ರ ನಮಗೆ ತಿನ್ಲಿಕ್ಕೆ ಒಂದು ಸಿಗೋದು. ಅದೇ ರೀತಿ ಇವತ್ತಿನ ನನ್ನ ಈ ವಿಡಿಯೋ, ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.